ನಾವು ತಲುಪಿಸಿದೀವಿ. ಆದ್ರೆ EPF ಆಯುಕ್ತರು ತಲುಪಿಸಿದ ನಂತರ ಪ್ರತಿ ವರದಿಯನ್ನ ಇದುವರೆಗೂ ನಾನು ಕೂಡ ಬರ್ತಾ ಇದ್ದೀನಿ, ನಾನು ಸಾಮಾಜಿಕ ಹೋರಾಟಗಾರ ಸೋಷಿಯಲ್ ವರ್ಕರ್. ಆದ್ರೆ ಇದುವರೆಗೂ ಕೂಡ ನೀವು ನಿಮ್ಮ ಸ್ಟಾಫ್ಗೆ ಹೇಳಿ ಫೋನ್ ಮಾಡಿ ತರಿಸಿ ಒಂದಾದ್ರು ಕೊಡಿ, ಇಲ್ಲೇ ಕೊಡ್ತೀವಿ ಮಾಡಿ. ಅದು ಏನು ಬಂದಿಲ್ಲ, ಮಾಡಿರೋದು ಕೊಡಿ ನಮ್ಗೆ ನೀವು ಮಾಡಿರೋದಾದ್ರು ನಮಗೆ ಕೊಟ್ರೆ ನಾವು ಬೇರೆ ಮುಂದಿನ ದಿನಗಳಲ್ಲಿ ವಿಚಾರವನ್ನ ಮಾಡಬಹುದು. ನೀವ್ ಏನ್ ಕಳಿಸಿದೀರಿ ನೀವು ಮಾಡಿದ್ದಕ್ಕೆ ಇದುವರೆಗೂ 28, 29 ವರದಿಗಳನ್ನ ಕೊಟ್ಟಿದ್ರು ಕೂಡ ನಿಮಗೆ ಯಾವುದೇ ವರದಿಗಳು ನಮ್ಗೆ ಬಂದಿಲ್ಲ ಅಂತ ನಿಮ್ಗೆ ಫೀಡ್ಬ್ಯಾಕ್ ಪ್ರತಿ ವರದಿಯನ್ನ ಕೊಟ್ರೆ ನಾವು ಮೇಲಧಿಕಾರಿಗಳ ಗಮನಕ್ಕೆ, ಸಂಬಂಧಪಟ್ಟ ಸಚಿವ ಸಂಪುಟಕ್ಕೆ ನಾವು ಹೋಗಿ ಕೇಳ್ತಕ್ಕಂಥ ಹಕ್ಕು ಅನಿವಾರ್ಯತೆ ನಮ್ಗೆ ಬಂದಾಗ ನಾವು ಕೇಳೋದಕ್ಕೆ ಆಧಾರ ಇರುತ್ತೆ. ಆಧಾರ ರಹಿತ ಯಾವುದನ್ನು ನಾವು ಕೇಳೋದಕ್ಕೆ ಬರೋದಿಲ್ಲ. ಆದ್ರಿಂದ ಅದನ್ನ ನಿಮ್ಮ ಮನವಿ ಪತ್ರವನ್ನ ನೀವು ಅಲ್ಲಿಗೆ ಕಳಿಸಿರ್ತಕ್ಕಂಥ ವರದಿಯನ್ನು ನಮ್ಗೆ ಕೊಡಿ. ನಾವು ಮುಂದಿನ ದಿನಗಳಲ್ಲಿ ಇಟ್ಕೊಂಡು ನಾವು ಅದನ್ನು ಕೂಡ ಫೈಟ್ ಮಾಡಕ್ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಬರೋದು ಎಲ್ಲರೂ ಈ ಉರಿ ಬಿಸಿಲಿನಲ್ಲಿ 65, 70 ವರ್ಷ BP ಇದೆ, ಶುಗರ್ ಇದೆ, ಅನಾರೋಗ್ಯದ ಕಾರಣ ಹಾರ್ಟ್ ಪ್ರಾಬ್ಲಮ್ ಇದೆ, ಎಲ್ಲಾ ಪ್ರಾಬ್ಲಮ್ಗಳು ಇದ್ರೂ ಕೂಡ ಜನಪ್ರತಿನಿಧಿಗಳು ನಮ್ಮ ಮನೆಯನ್ನು ನೀವು ಕಳಿಸಿದ ನಂತರ ಆ ಮನವಿಗೆ ಪ್ರತಿ ಉತ್ತರವನ್ನು ಕೊಡದೇ ಇದ್ರೆ ನಮ್ಮ ಹೋರಾಟ ವ್ಯರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಮೇಡಮ್. ಆದ್ರೆ ನಮ್ಮ ಮನವಿಗೆ ಪ್ರತಿ ಉತ್ತರ ಅವ್ರಿಗೆ ನೀವು ಯಾರಿಗೆ ಕಟ್ಟಿದ್ರಿ, ಕಾರ್ಮಿಕ ಇಲಾಖೆ ಕಳಿಸಿದ್ದೀರಾ, ಮತ್ತೆ ನಿಮ್ಮ ಸೆಂಟ್ರಲ್ ಆಫೀಸ್ ಯಾವುದು, ಜನರಲ್ ಆಫೀಸ್ ಎಲ್ಲಿ ಇಲ್ಲೇ ಕಳಿಸಿದೀರಾ, ಅವ್ರು ಅಲ್ಲಿಂದ ಮೇಲಕ್ಕೆ ಫಾರ್ವರ್ಡ್ ಮಾಡಿರೋದು ಅವ್ರು ಯಾವ ಕಡೆ ಇಲ್ಲ ಅದು ಗೊತ್ತಿಲ್ಲ. ಈಗ ನಮಗೇನು ನಾವು ಕೊಟ್ಟಿರ್ತಕ್ಕಂಥ ಮನವಿಗೆ ಪ್ರತಿ ವರದಿಯನ್ನ ಕೊಡಿ, ಪ್ರತಿ ಉತ್ತರ ಏನಿದೆ ಅಂದ್ರೆ ಕೊಡ್ತೀವಿ. ನಿಮ್ ನಂಬರ್ ಕೊಟ್ಬಿಟ್ಟು ಹೋಗಿ ಕಾಲ್ ಮಾಡಿ. ಅಲ್ಲ ಈಗಲೇ ಕೊಡ್ಲಿಕ್ಕೆ ಈಗ ನಮ್ಮ ಸರಿ ಇದಕ್ಕೆ ನಂಬರ್ ಕೊಡ್ತೀವಿ. ರಾಜ್ಯ ಮಂತ್ರಿಗಳಾಗುತ್ತ ಕಾರ್ಮಿಕ ಸೇವಾಲಯದಲ್ಲಿ ಅವ್ರಿಗೆ ಏನಾದ್ರು ನಾವು ಕೊಟ್ಟಿರ್ತಕ್ಕಂತ ಅಥವಾ ಇಲ್ಲಿ ನಡೀತಕ್ಕಂಥ ವಿಷಯಗಳು ಅವ್ರ ಗಮನಕ್ಕೆ ಏನಾದ್ರು ಅವ್ರ ಆಫೀಸ್ ಕಳಿಸ್ತಾ ಇರ್ತೀರಾ? ನಾವು ಬಂದು ಇಲ್ಲಿಂದ ಝೋನಲ್ ಆಫೀಸ್ ಇಂದ ಅವರು ಎಲ್ಲೆಲ್ಲಿ ಹೋಗ್ಬೇಕು ಅವರು. ಯಾಕಂದ್ರೆ ನಾವು 4-5 ಸಾರಿ ಹೋಗಿದೀವಿ, ಮಂತ್ರಿ ಅವರ ಹತ್ರ ಹೋಗಿದೀವಿ, ಇಲ್ಲೇ ಮಲ್ಲೇಶ್ವರಂ ಹತ್ರ. ನನ್ಗೆ ಇದುವರೆಗೂ ಯಾವ್ದು ಒಂದು ಕೂಡ ಬಂದಿಲ್ವಲ್ಲ ರೀ, ಒಂದು ಲೆಟರ್ ಕೂಡ ಬಂದಿಲ್ಲ ಅಂತ. ಸುಮಾರು 45 ಇದು ಅಂದ್ರೆ 4ನೇ ವರ್ಷ ಇದು, 3 ವರ್ಷ ಆಗ್ಬಿಟ್ಟು 4ನೇ ವರ್ಷ ಇದು ಕೊಟ್ಟಿದೀವಿ ಅಂತಂದ್ರೆ ನನಗೆ ಮಾಹಿತಿನೇ ಇಲ್ವೇ. ಅವ್ರು ಇನ್ನೊಂದು ವಿಷಯ ಒಂಥರ ಬೇಜಾರ. ಈಗಲ್ಲ 6 ತಿಂಗಳ ಮೊದಲು ನಾವು ಮಾತಾಡಿದಾಗ ನಿಮ್ಗೆ ಪೆನ್ಷನ್ ಇಲ್ವಾ ಅಂತಂದ್ರು ಒಂದೇ ಸಾರಿ. ನೋಡಿ, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ದೇಶಕ್ಕೆ ನಾವು ಇಲ್ಲ ಮೇಡಮ್ ಇದ್ರೆ ಈ ತರ ಏನ್ ಬರ್ತಾ ಇದೀವಿ ನಾವು ಇದ್ರಲ್ಲಿ. ಹೌದಾ, ನನಗೆ ಗೊತ್ತೇ ಇಲ್ವೇ. ನಮ್ಗೊಂದು ಮಿನಿಮಮ್ ಟೆನ್ಷನ್ ಬಂದ್ರು ಹೆಚ್ಚಳ 12 ವರ್ಷಗಳಾದ್ರೂ ಕೂಡ ಯಾವುದೇ ಹೆಚ್ಚಳವನ್ನ ಟೆನ್ಷನ್ ದಾರಿಗೆ ಮಾಡಿಲ್ಲ. ಹೋರಾಟಕ್ಕೆ ಪ್ರತಿಯಾಗಿ ಏನು ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ನಮ್ಮ ಅಹವಾಲು. ಹೌದು ಮೇಡಮ್, ಇನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರಬೇಕಾದ್ರೆ ಯಾರು, ಸಚಿವಾಲಯಗಳ ಮುಖಾಂತರ ಜನಪ್ರತಿನಿಧಿಗಳಿಗೆ ಇದು ಸಚಿವರುಗಳಿಗೆ ತಲುಪಬೇಕು. ಆ ತಲುಪ ಕೆಲಸ ಆಗದೆ ಇದ್ರೆ ನಾವು ಕೊಟ್ಟಂತ ವರದಿಗಳಿಗೆ ಆಧಾರ ಏನಿದೆ, ಪ್ರತಿ ಉತ್ತರ ಏನಿದೆ, ಅದು ಬೇಕು ನಮ್ಗೆ. ನಾವು ಇಲ್ಲಿ ಬರ್ತೀವಿ, ಹೋರಾಟ ಮಾಡ್ತೀವಿ, ಕೂಗಾಟ ಮಾಡ್ತೀವಿ, ನಿಮ್ಗೆ ಮನವಿ ಪತ್ರ ಕೊಡ್ತೀವಿ, ಹೋಗ್ತೀವಿ. ಏನ್ ಅದಕ್ಕೆ ನಮ್ಗೆ ಬೆನಿಫಿಟ್ ಏನಿದೆ? ನಮ್ಗೆ ಫೈಟ್ ಮಾಡೋದಕ್ಕೆ ರೀಸನ್ ಏನಿದೆ? ಪ್ರತಿ ತಿಂಗಳು ನಿಮ್ಗೆ ಮೆಮೊರಂಡಮ್ ಕೊಟ್ಟಿರ್ತಾರೆ, ನಮ್ಗೊಂದು ಅಂಡರ್ಸ್ಟ್ಯಾಂಡ್ ಕೊಡ್ತೀರಾ, ಆದ್ರೆ ನಿಮ್ಮ ಇದನ್ನ ಫಾರ್ವರ್ಡ್ ಮಾಡಿ ಅಂತ ನಮ್ಗೆ RTNL ಕೇಳಿ ತಗೊಂಡಿದ್ರೆ 18 ನಾನು ಕೊಟ್ಟಿದ್ದೀರಾ. RTNL ಕೇಳಿದೆ, ಅದ್ರ ಬದಲು ನೀವೇ ಡೈರೆಕ್ಟ್ ನಮ್ಗೆ ಕಳಿಸ್ತೀವಿ. ಅದೊಂದು ನಮಗೊಂದು ಇನ್ಫಾರ್ಮೇಶನ್ ಕೊಟ್ಟು ಹೆಡ್ ಆಫೀಸ್ಗೆ ಕಳಿಸ್ತಾರೆ ಅನ್ಕೊಂಡಿದೀನಿ. ಇದೇ ಝೋನಲ್ ಆಫೀಸ್ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಕಡೆಯಿಂದ ನಾವು ಪಾಲಿಸಿ ಮ್ಯಾಟರ್ ಗವರ್ಮೆಂಟ್ ಡಿಸೈಡ್ ಮಾಡ್ಬೇಕಾಗುತ್ತೆ. ನಾವು ಡಿಸೈಡ್ ಮಾಡಿ. ಈಗ ಪೆನ್ಷನ್ ಹೆಚ್ಚಳದ ಬಗ್ಗೆ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಆದ್ರೆ ನೀವು ಹೆಚ್ಚಳದ ಬಗ್ಗೆ, ನಮ್ಮ ಅಹವಾಲುಗಳ ಬಗ್ಗೆ, ನಮ್ಮ ಸಮಸ್ಯೆಗಳ ಬಗ್ಗೆ, ಪರಿಹಾರ ಇತ್ಯರ್ಥದ ಬಗ್ಗೆ ನೀವು ಅವರಿಗೆ ವರದಿಯನ್ನ ಸರಿಯಾಗಿ ನೀವು ಪ್ರತಿ ವರದಿ ಗಮನಕ್ಕೆ ತಂದಿದ್ದೀವಿ. ಈಗ ಇದುವರೆಗೂ ಈಗ ಮನ್ಸುಖ್ ಮಾಂಡವಿ ಅವರು ಈಗ ತಲುಪಿಸಿ ಅಂತ ನಾವು ಕೊಟ್ಟಿದ್ವಿ, ಅವ್ರಿಗೆ ತಲುಪಿಸಿದ್ದೀರಾ? ಅಲ್ಲಿಂದ ಹೋಗ್ತೀವಿ ನಾವು, ಡೈರೆಕ್ಟ್ ಕಳ್ಸಕ್ ಆಗಲ್ಲ. ಹೆಡ್ ಆಫೀಸ್ ಹೋಗಿದೆ, ಹೆಡ್ ಆಫೀಸ್ 60ರಿಂದ 80-85 ವರ್ಷದವರು ಇದ್ದಾರೆ. ನನ್ನ ನಂಬರ್ ಕೊಡ್ತೀನಿ ಮೇಡಮ್, ಫೋನ್ ಮಾಡಿ, ನಾನು ಇಲ್ಲಿ ಬರೀತೀನಿ. ಮಾನವೀಯತೆ ದೃಷ್ಟಿಯಿಂದ ಕೂಡ ಸಾಧ್ಯವಾದಷ್ಟು ನಿಮ್ಮ ಆಫೀಸ್ ಇಂದ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ.
ಯಾಕಂದ್ರೆ ನಮ್ದು ಈಗ ಯಾರು ಬರ್ತಾರೆ, ಯಾರು ಮುಖ ನೋಡ್ಬೇಡ. ಇಲ್ಲಿಂದ ಕಳಿಸೋದಾಗ್ಲಿ ಕಾಯ್ತಾ ಇದ್ದಾರೆ. ಇದು ಬೆಲೆ ಆಗುತ್ತೆ. ನಮ್ದು order ಬಂದ್ರೆ ಮಾಡ್ತೀವಿ. ಸಿಬಿಟಿ ಮೀಟಿಂಗ್ ನಡೀತದ ಹಾ. ಅದ್ರಲ್ಲಿ ನಿಮ್ಮ ಈಗ ಇದು ಕೊಡ್ಲಾ? ಅಟೆಂಡ್ ಮಾಡ್ತಾರೆ. ಮೇಡಮ್ ಅದು executive committee ಇರುತ್ತೆ. ಮೇಡಮ್ ಅವ್ರು attend ತಗೊಳ್ಳಿ, ನನ್ನ ನಂಬರ್ ಇಲ್ಲಿ ಕೊಟ್ಟಿದ್ದೆ. ಈ ಏನೇನು ಇಲ್ಲಿಂದ ಪ್ರತಿಯನ್ನ ಕಳಿಸಿದ್ರಿ ಅದು ದೀಪತಿ ನನಗೆ ಕೊಡಿ. ಈ ನಂಬರ್ಗಾದ್ರೂ ಫೋನ್ ಮಾಡಿ. ಖಂಡಿತ. ಹಾ. ಎಲ್ಲ ಒಂದು ವಾಪಸ್ ಬರುತ್ತೆ ಅಷ್ಟೇ. ಒಂದು ಅಪಾರ್ಟ್ಮೆಂಟ್ ಒಂದು